ಮಕರ ರಾಶಿಯವರೇ, ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳಂದು ಮಕರ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೆ ಸಂಭವಿಸಲಿದೆ. ಅದು ಸಹ ಬಿ ಎಂಬುವ ಅಕ್ಷರದಿಂದ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮಕರ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮಕರ ರಾಶಿಯವರೇ, ನೀವು ತುಂಬ ಪ್ರಾಮಾಣಿಕತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದೀರಾ. ಹೌದು, ಯಾರಿಗೆ ಕಷ್ಟ ಅಂತ ಹೇಳಿ ನಿಮ್ಮ ಜೊತೆಗೆ ಬಂದರೆ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ದೊಡ್ಡ ಮನಸ್ಸಿನ ಉಳ್ಳವರು ಮಕರ ರಾಶಿಯವರಾಗಿರ್ತಾರೆ. ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮೊಟ್ಟಿಗೆ ಇದ್ಕೊಂಡು ನಿಮ್ಮ ಜೊತೆ ಊಟ ಮಾಡಿಕೊಂಡು ನಿಮ್ಮ ಮೇಲೇ ಅವಮಾನದ ಮಾತುಗಳನ್ನು ಹಾಡಿ ನಿಮ್ಮನ್ನು ದೂಷಿಸುತ್ತಾ ಅದೇ ರೀತಿ ನಿಮ್ಮ ದಾರಿ ತಪ್ಪಿಸಲು ನಿಮ್ಮ ಸೋಲಿಗಾಗಿ ಕಾಯ್ತಾ ಇರತಕ್ಕಂತಹ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಆ ಒಂದು ಘಟನೆಯನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಮುಂದೆ ಚೆನ್ನಾಗಿಯೇ ಇರ್ತಾರೆ, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಾರೆ. ಆದರೆ ನೀವು ಹೋದ ನಂತರ ನಿಮ್ಮ ಸೋಲಿಗಾಗಿ ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು ಇದೇ ಒಂದು ಸಮಯದಲ್ಲಿ. ಅದೇ ರೀತಿ ಮಕರ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ನಿಮ್ಮ ಎಲ್ಲ ರೀತಿ ಆಸೆಗಳು ಈ ಸಮಯದಲ್ಲಿ ಬಗೆಹರಿಸ್ತಕ್ಕಂಥದ್ದು. ಹೌದು, ನಿಮ್ಮ ಕೋರಿಕೆಗಳು ಎಲ್ಲನೂ ಸಹ ಈ ಸಮಯದಲ್ಲಿ ನೆರವೇರುವ ಕ್ಷಣ ಆದರೆ ಬಂದಿರತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮಕರ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ನೀವು ಯಾರಿಗೂ ಸಹ ದ್ರೋಹ ಮಾಡಿಲ್ಲ, ಮೋಸ ಮಾಡಿಲ್ಲ. ಹಾಗಾಗಿ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇದೆ. ಹೌದು, ದೇವರ ಆಶೀರ್ವಾದ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಇರ್ತಕ್ಕಂಥದ್ದು. ಮಕರ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವರನ್ನು ಅತಿ ಬೇಗ ನಂಬ್ತೀರಾ. ಹೌದು, ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಯಾರೇ ಬಂದು ಸಹಾಯವನ್ನು ಕೇಳಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ ಅವ್ರಿಗೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ಅದು ಹಣದ ಸಹಾಯ ಅಥವಾ ವಸ್ತು ಸಹಾಯನೂ ಸಹ ಆಗಿರಬಹುದು. ಹೌದು, ಹಣಕಾಸಿನ ವಿಚಾರದಲ್ಲಿ ನೀವು ಇನ್ನು ಮುಂದೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೋಬೇಕಂತಂದರೆ 100 ಬಾರಿ ಯೋಚನೆಯನ್ನು ಮಾಡಿ. ಹೌದು, ಶತ್ರುಗಳು ಬೇರೆ ಬೇರೆ ವೇಷಗಳಲ್ಲಿ ನಿಮ್ಮ ಬಳಿಗೆ ಬಂದು ಹಣದ ಸಹಾಯವನ್ನು ಕೇಳಿದಾಗ ನೀವು ಹಣದ ಸಹಾಯವನ್ನು ಮಾಡಿದ್ದೀರಿ. ಹಾಗಾಗಿ ಅವರು ಈಗ ನಿಮಗೆ ದ್ರೋಹವನ್ನು ಮಾಡಿದ್ದಾರೆ. ಅವರಿಂದನೇ ನೀವು ಹೆಚ್ಚು ನೋವನ್ನು ಈಗ ಅನುಭವಿಸಿದ್ದೀರಾ. ನೀವು ಯಾರನ್ನು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯ ಮಾಡಿದ್ರೋ ಅವರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಕಣ್ಣೀರನ್ನು ಹಾಕಿದ್ದೀರಾ. ಆ ಎಲ್ಲ ಕಣ್ಣೀರಿಗೂ, ಆ ಎಲ್ಲ ಕಷ್ಟಕ್ಕೂ, ಆ ಎಲ್ಲ ನೋವಿಗೂ ಸಹ ಈಗ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಹೌದು, ಹಾಗಾಗಿ ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನಂಬ್ತಿದ್ರಾ, ಯಾರಿಗಾದ್ರೂ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಬೇಕು ಎನ್ನುವ ತೀರ್ಮಾನವನ್ನು ಮಾಡ್ತಿದ್ರ ಅಂತಂದರೆ ಇಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಬಹುಮುಖ್ಯ ಆಗಿರತ್ತೆ. ಹೌದು, ನಂಬಿದವರೇ ನಿಮ್ಮನ್ನು ಮೋಸ ಮಾಡಿದಾಗ ಆ ಒಂದು ನೋವನ್ನು ನೀವು ದೇವರ ಜೊತೆನೂ ಸಹ ಹಂಚ್ಕೊಳ್ತಿದ್ದೀರಾ. ಹೌದು, ಒಂಟಿಯಾಗಿದ್ದಾಗ ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಮಕರ ರಾಶಿಯವರು, ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ಗಂಟೆಗಟ್ಟಲೆ ಯೋಚನೆಯನ್ನು ಮಾಡ್ತಾನೆ ಇರ್ತೀರ ಆ ಒಂದು ವಿಚಾರದ ಬಗ್ಗೆ. ಹಾಗಾಗಿ ಅದು ನಿಮ್ಮ ಮಾನಸಿಕ ಒತ್ತಡನೂ ಸಹ ಜಾಸ್ತಿ ಮಾಡಿತ್ತು. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮಕರ ರಾಶಿಯವರ ಜೀವನದಲ್ಲಿ ಇರತಕ್ಕಂಥ ಎಲ್ಲ ರೀತಿ ಮಾನಸಿಕ ತೊಂದರೆಗಳು ದೂರ ಆಗಿ ಮನಸ್ಸಿನಲ್ಲಿ ಒಂದು ದೊಡ್ಡ ಭಾರ ಇಳಿದದಂತೆ ನಿಮಗೆ ಭಾಸ ಆಗ್ತಕ್ಕಂಥದ್ದು. ಇದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡ ಆದರೆ ಈ ಸಮಯದಲ್ಲಿ ಕಡಿಮೆಯಾಗ್ತಕ್ಕಂಥದ್ದು. ಅದೇ ರೀತಿ ಬಿ ಎಂಬುವ ಅಕ್ಷರದಿಂದ ನಡೀತಕ್ಕಂಥ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ತರ್ತಕ್ಕಂಥದ್ದು ನೀವು ಸಹ ಗಮನಿಸಬಹುದಾಗಿರುತ್ತೆ. ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನಗಳ ಜೀವನಕ್ಕೂ ನೀವು ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಒಂದು ಶಕ್ತಿ, ಅದು ಸಹ ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ಸಂಚರಣೆ ಮಾಡಿದ ಹಾಗೆ
ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾದಂಗೆ ನಿಮಗೆ ಭಾವನೆ ಸಹ ಬರ್ತಕ್ಕಂಥದ್ದು. ಹೌದು, ಇದೆಲ್ಲ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಲಿದ್ದಾರೆ, ಅದರ ಸೂಚನೆಗಳೇ ಆಗಿರುತ್ತೆ. ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಆಗ ನೀವು ಪ್ರಾರಂಭಿಕವಾಗಿ ಆ ವ್ಯಕ್ತಿಯನ್ನ ಅನುಮಾನ ಪಟ್ಟರೂ ಸಹ ಮುಂದಿನ ದಿನದಲ್ಲಿ ಆ ವ್ಯಕ್ತಿಯ ಗುಣಗಳಿಂದ, ನಡತೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾದರೆ ಆಗ್ತಕ್ಕಂಥದ್ದು. ಹೌದು, ಬಿ ಅಕ್ಷರದ ವ್ಯಕ್ತಿಯ ನಡವಳಿಕೆ, ಆ ವ್ಯಕ್ತಿ ನೀಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನೀವು ಜೀವನವನ್ನು ಸಾಗಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ನೀವು ತಲುಪಲು ಅತಿ ಸುಲಭ ಎಂಬುವ ಭಾವನೆ ನಿಮ್ಮಲ್ಲಿ ಉಂಟಾಗ್ತಕ್ಕಂಥದ್ದು. ಹೌದು, ಎಷ್ಟೇ ಸವಾಲುಗಳನ್ನು ಎದುರಿಸಿದ್ರೂ ಸಹ ನಿಮಗೆ ಆತ್ಮಶಕ್ತಿ ಅನ್ನೋದು ಕಡಿಮೆ ಆಗಿರೋದಿಲ್ಲ. ಹೌದು, ಅದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇರುತ್ತೆ. ಅದೇ ರೀತಿ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ತುಂಬತಕ್ಕಂತಹ ಒಂದು ಆತ್ಮವಿಶ್ವಾಸ, ನೀವು ಯಾವುದೇ ಒಂದು ಸವಾಲನ್ನು ಸಹ ಎದುರಿಸುವ ಸಾಮರ್ಥ್ಯ ಆದರೆ ನಿಮ್ಮ ಒಳಗಡೆ ಇರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಅದೃಷ್ಟ ಶುರುವಾಗಿದೆ ಎಂಬುದಕ್ಕೆ ದೈವಿಕ ಸಂಕೇತಗಳು ಸಹ ನಿಮಗೆ ಸಿಗ್ತಾ ಹೋಗ್ತಕ್ಕಂಥದ್ದು. ಹೌದು, ಕನಸಿನಲ್ಲಿ ದೇವಾಲಯಗಳು ಬರ್ತಕ್ಕಂಥದ್ದು, ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸ್ತಕ್ಕಂಥದ್ದು, ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಈ ರೀತಿ ದೈವಿಕ ಕನಸುಗಳ ಸೂಚನೆಯನ್ನು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಇದರಿಂದ ನೀವೇ ಸ್ವತಃ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ, ನನ್ನ ಒಂದು ಜೀವನದಲ್ಲಿ ಅದೃಷ್ಟ ಶುರುವಾಗಿದೆ, ಯಶಸ್ಸಿನ ಬಾಗಿಲುಗಳು ತೆರೆದಿದೆ, ನನಗೆ ಇನ್ನು ಮುಂದಿನ ದಿನದಲ್ಲಿ ಎಲ್ಲದರಲ್ಲೂ ಸಹ ಯಶಸ್ಸು ಎಂಬುದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಸೂಕ್ಷ್ಮ ದೃಷ್ಟಿಯಿಂದ ಪ್ರತಿಯೊಂದನ್ನು ಸಹ ನೀವು ಈ ಸಮಯದಲ್ಲಿ ಗಮನಿಸುತ್ತಾ ಹೋಗಬೇಕಾಗಿರುತ್ತೆ. ಬಿ ಎಂಬುವ ಅಕ್ಷರ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳಾದರೆ ಆಗ್ತಕ್ಕಂಥದ್ದು. ಹೌದು, ಇದರಿಂದ ನೀವು ಆಲೋಚನೆ ಮಾಡ್ತಕ್ಕಂತಹ ರೀತಿನೇ ಬದಲಾಗ್ತಕ್ಕಂಥದ್ದು. ಹೌದು, ಈ ಹಿಂದೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಾದ ವಿವಾದಗಳನ್ನು ಮಾಡ್ತಾ ಇದ್ರಿ, ಆದರೆ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ ನೀವು ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ವಾದಗಳನ್ನು ಬಿಟ್ಟು ನಿಮ್ಮ ಗುರಿಯ ಬಗ್ಗೆ ಮಾತ್ರನೇ ಯೋಚನೆಯನ್ನು ಮಾಡ್ತಿರ್ತೀರಾ. ಹೌದು, ಇದು ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ತರ್ತಕ್ಕಂಥದ್ದು. ಮಕರ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಆದರೆ ಸಿಗುವುದರ ಮೂಲಕ ನೀವು ಯಾರನ್ನು ನಂಬಿದ್ರಲ್ವ ಅವರಿಂದನೇ ಹೆಚ್ಚು ನೀವು ನೋವನ್ನು ಪಟ್ಟಿದ್ರಲ್ಲ, ಆದರೆ ಅವರೇ ಈಗ ನಿಮ್ಮ ಸಲಹೆಗಾಗಿ ನಿಮ್ಮ ಸಹಾಯಕ್ಕೆ ಬರುವ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು. ಹೌದು, ಅದೇ ರೀತಿ ಮಕರ ರಾಶಿಯವರ ಜೀವನದಲ್ಲಿ ಯಾವತ್ತೂ ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂತ ಹೇಳಿ ನೀವು ಚಿಂತಿತರಾಗಿದ್ರಲ್ವಾ, ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಸಂಪತ್ತಿನ ಅಭಿವೃದ್ಧಿಯನ್ನು ಸಹ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ನೀವು ಕೆಲಸ ಮಾಡ್ತಿದ್ರೆ ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂತಹ ಸಂಬಳ ಈ ಸಮಯದಲ್ಲಿ ಏರಿಕೆಯಾಗುವ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳು, ಎಲ್ಲ ರೀತಿಯ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಹೌದು, ಮಕರ ರಾಶಿಯವರ ಏಳಿಗೆಯಾದರೆ ಶುರುವಾಗ್ತಕ್ಕಂಥದ್ದು. ಹೌದು, ಯಾರಾದರೂ ಒಬ್ಬರು ಏಳಿಗೆ ಆಗ್ತಿದ್ದಾರೆ ಅಂತಂದರೆ ಅವರ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆ ಆಗ್ತಾನೆ ಇರುತ್ತೆ. ಅದೇ ರೀತಿ ಮಕರ ರಾಶಿಯವರ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆ ಏರಿಕೆ ಆಗ್ತಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಯಾರ ಕಣ್ಣು ಮುಚ್ಚಿ ನಂಬಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಅವರಿಗೆ ವಹಿಸ್ತಕ್ಕಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಶತ್ರುಗಳಿಂದ ಈ ಸಮಯದಲ್ಲಿ ದೂರ ಇರ್ತಕ್ಕಂಥದ್ದು ನಿಮಗೇನೆ ಒಳ್ಳೆಯದಾಗಿರುತ್ತೆ. ಮಕರ ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳು, ಅದೇ ರೀತಿ ಹೊಸ ಹೊಸ ಕಾರ್ಯಗಳು ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಅದೃಷ್ಟದ ಬಾಗಿಲುಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಅದೇ ರೀತಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂತಹ ಒಂದು ಮಾರ್ಗದರ್ಶನದಲ್ಲಿ ನೀವು ಆ ಒಂದು ಮಾರ್ಗದರ್ಶನದಲ್ಲೇ ನೀವು ಹೋಗಬೇಕಾಗಿರುತ್ತೆ. ಹೌದು, ಆ ಒಂದು ಮಾರ್ಗದರ್ಶನವನ್ನು ನಿರ್ಲಕ್ಷಿಸಬೇಡಿ. ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿಯ ಗುಣ ನಡವಳಿಕೆಯನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅವರಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬುವ ಭಾವನೆ ನಿಮಗೂ ಸಹ ಬರ್ತಕ್ಕಂಥದ್ದು. ಅದೇ ರೀತಿ ಹೊಸ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥ ನಿರುದ್ಯೋಗಿಗಳಿಗೂ ಸಹ ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳಾದರೆ ಸಿಗ್ತಾ ಹೋಗುತ್ತೆ. ಹೌದು, ಇದೇ ಒಂದು ಸಮಯದಲ್ಲಿ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಹಿ ನೆನಪು ಅವುಗಳನ್ನೆಲ್ಲ ಮರೆತು ಧೈರ್ಯದಿಂದ ಮುನ್ನಡೆಯಿರಿ. ಹೌದು, ಕಹಿ ನೆನಪಿಗೆ ಬರ್ತಾನೆ ಇರುತ್ತೆ,
ಆದರೆ ಆದಷ್ಟು ಕಹಿ ನೆನಪನ್ನು ಮರೆತು ಆ ಒಂದು ಕಹಿ ನೆನಪಿನಿಂದ ಕಲ್ತಿರ್ತಕ್ಕಂತಹ ಜೀವನ ಪಾಠವನ್ನು ನೀವು ಮರೆಯಬಾರದು. ಆ ಒಂದು ಜೀವನ ಪಾಠವನ್ನು ಮುಂಬರುವ ಜೀವನದಲ್ಲಿ ಬಳಕೆ ಮಾಡಿಕೊಂಡ್ರೆ ಹೆಜ್ಜೆಗೂ ಯಶಸ್ಸನ್ನು ಕಾಣೋದ್ರ ಮೂಲಕ ನಿಮಗೆ ಅದೃಷ್ಟದ ಬಾಗಿಲು ತೆರೆಯೋದ್ರ ಮೂಲಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಅಡೆತಡೆಗಳು ಸಮಸ್ಯೆಗಳೆಲ್ಲ ದೂರ ಆಗಿ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಇದು ಮಕರ ರಾಶಿಯವರು ಮುಂಬರುವ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.